ಇನ್ನು ಇವತ್ತು ಬಿಗ್ ಬಾಸ್ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆ ಇದೆ. ಬಿಗ್ ಬಾಸ್ ನಡೆಸ್ಕೊಡುವಂತಹ ನಟ ಕಿಚ್ಚ ಸುದೀಪ್ ಕೂಡ ಟ್ವೀಟ್ ಮಾಡಿದ್ದಾರೆ. ಇವತ್ತು ಸೂರ್ಯಾಸ್ತದ ಸಂದರ್ಭಕ್ಕೆ BBK ಅಂದರೆ ಒಂದು ಸೀಸನ್ನ 12ರ ಮುಕ್ತಾಯ ಆಗ್ತದೆ. ಇದು ಗಮನಾರ್ಹ ಸೀಸನ್ ಅಂತ ನಟ ಕಿಚ್ಚ ಸುದೀಪ್ ಹೇಳಿದ್ದಾರೆ. ಗಮನಾರ್ಹ ಸೀಸನ್, ಅದ್ಭುತವಾದ ಅಸಾಧಾರಣ ಪ್ರಯಾಣದ ಒಂದು ಬೆಂಬಲಕ್ಕಾಗಿ ಪ್ರತಿಯೊಬ್ಬ ವೀಕ್ಷಕರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು. ಎಲ್ಲ ಸ್ಪರ್ಧಿಗಳಿಗೆ ಮತ್ತು ಸೀಸನ್ ವಿಜೇತರಿಗೆ ಅಭಿನಂದನೆಗಳು. ಈ ಅದ್ಭುತ ಯಶಸ್ಸಿಗೆ ಇಡೀ ತಾಂತ್ರಿಕ ತಂಡಕ್ಕೆ ಅಭಿನಂದನೆಗಳು. ನೀವೆಲ್ಲರೂ ಕೂಡ ಇಲ್ಲದೆ ಬಿಗ್ ಬಾಸ್ ಇಲ್ಲ ಅಂತ ನಟ ಕಿಚ್ಚ ಸುದೀಪ್ ಟ್ವೀಟ್ ಮಾಡಿ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಯಾಕಂದರೆ 11 ಸೀಸನ್ ಕೂಡ ಬಹಳ ಯಶಸ್ವಿ ಆಯಿತು. 12ನೇ ಸೀಸನ್ ಕೊನೆಯ ಹಂತಕ್ಕೆ ಬಂದು ನಿಂತಿದೆ. ಆದರೆ 12ನೇ ಸೀಸನ್ನಲ್ಲಿ ಸಾಕಷ್ಟು ವಿವಾದಗಳೂ ಕೂಡ ಬಿಗ್ ಬಾಸ್ ಮೇಲೆ ಕೇಳಿಬಂತು. ಒಂದು ಕಡೆ ಬಿಗ್ ಬಾಸ್ ಮನೆಗೆ ಬೀಗ ಹಾಕುವಂಥ ಪರಿಸ್ಥಿತಿ, ಅದಾದಮೇಲೆ ಒಂದಿಷ್ಟು ಪರ ವಿರೋಧ ಚರ್ಚೆಗಳಾಯಿತು. ಅದಾದಮೇಲೆ ಈ ಸಲ ಕ್ಯಾಂಪೇನ್ ಕೂಡ ಮಾಡಿದಂತಹ ಘಟನೆಗಳು. ಆಯಾ ಜಿಲ್ಲೆಗಳಲ್ಲಿ ಗಿಲ್ಲಿ ಅಭಿಮಾನಿಗಳು ಕ್ಯಾಂಪೇನ್ ಮಾಡಿದರು, ಗಿಲ್ಲಿನೇ ಗೆಲ್ಲಬೇಕು ಅಂತ. ಯಾಕಂದರೆ ಒಟ್ಟು ಬಿಗ್ ಬಾಸ್ ಮನೆ ಒಳಗಡೆ ಶುರುವಿನಿಂದ ಇವತ್ತಿನವರೆಗೂ ಕೂಡ ಸಾಕಷ್ಟು ಎಲ್ಲರನ್ನೂ ಕೂಡ ಹಾಸ್ಯಭರಿತವಾಗಿ ನಗಿಸಿದ್ದಾರೆ. ಹಾಗಾಗಿ ಅವರೇ ಗೆಲ್ಲಬೇಕು ಅಂತ ಒಂದು ಕಡೆ, ಅದ್ರ ಜೊತೆಗೆ ಅತ್ಯದ್ಭುತವಾದಂತಹ ನಿರೂಪಣೆಯನ್ನು ಮಾಡಿರುವಂತಹ, ಮತ್ತು ಈ ಕಿಚ್ಚನ ಪಂಚಾಯಿತಿ ಇದೆಯಲ್ಲ, ಪ್ರತಿ ವಾರದ ಕತೆ ಕಿಚ್ಚನ ಜೊತೆ ಅಂತ ಏನು ಪಂಚಾಯಿತಿ ಮಾಡ್ತಾರಲ್ಲ, ಅದಕ್ಕೋಸ್ಕರ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ. ಕಿಚ್ಚ ಏನು ಪಂಚಾಯಿತಿ ಮಾಡ್ತಾರೆ, ಏನು ಸಲಹೆಗಳನ್ನು ಕೊಡ್ತಾರೆ, ಮತ್ತು ಯಾವ ರೀತಿಯಾಗಿ ಕ್ಲಾಸ್ ತೆಗೆದುಕೊಳ್ತಾರೆ, ಯಾವ ರೀತಿಯಾದಂತಹ ಒಂದು ತೀರ್ಮಾನವನ್ನು ಮಾಡ್ತಾರೆ ಅನ್ನುವಂತಹ ಒಂದು ಲೆಕ್ಕಾಚಾರ ಏನು ನಡೀತಾ ಇದೆಯಲ್ಲ, ಇಲ್ಲಿ ಕಿಚ್ಚನ ಜೊತೆ ಪ್ರತಿ ವಾರ ಏನು ಪಂಚಾಯಿತಿ ಮಾಡ್ತಾರೆ, ಅದಕ್ಕೋಸ್ಕರ ಸಾಕಷ್ಟು ಜನ ಕಾಯ್ತಾ ಇದ್ರು. ಒಂದು ಕಡೆ ಕಿಚ್ಚ ಸುದೀಪ್ ಅಭಿಮಾನಿಗಳು, ಮತ್ತೊಂದು ಕಡೆ ಈ ಬಿಗ್ ಬಾಸ್ ಸ್ಪರ್ಧಿಗಳ ಅಭಿಮಾನಿಗಳು. ಹಾಗಾಗಿ ಎಲ್ಲವೂ ಕೂಡ ಒಂಥರ ಕಾಕ್ಟೈಲ್ ಆಗಿ ಈ ಸಲ ಒಂಥರ ಅತ್ಯದ್ಭುತವಾಗಿ ಈ ಬಿಗ್ ಬಾಸ್ ಮೂಡ್ ಬಂತು. ಹಾಗಾಗಿ ಈ ಒಂದು ಫಿನಾಲಿಗೋಸ್ಕರ ಜನ ಕಾಯ್ತಾ ಇದ್ದಾರೆ.